ನೋಡಿದ್ರ ಅವನೇ ಒಪ್ಕೊಂಡ. ಅಲ್ಲ ಮೇಡಮ್, ಈ ಶರ್ಟ್ ಧ್ರುವೋರ್ದು ಒಂದ್ ಮಾತ್ರಕ್ಕೆ ಮೂರ್ತಿನ ಅವರೇ ಹೊಡೆದಿದ್ದಾರೆ ಅಂತ ಹೇಗೆ ಹೇಳ್ತೀರಾ? ಅದ್ರ ಬಣ್ಣ ಆಗಿದ್ರೆ ಅದನ್ನ ಅವರೇ ಹೊಡೆದಿದ್ದಾರೆ ಅಂತ ಕಣ್ಣಾರೆ ನೋಡಿರೋ ತರ ಹೇಳ್ತಿದ್ರಲ್ವಾ, ಹೇಗೆ? ಮೈನಾ ಅವ್ರೆ, ನೀವೇನು ಮಾತಾಡ್ಬೇಡಿ, ನಾನ್ ಮಾತಾಡ್ತೀನಿ. ಮಾತಾಡ್ಲಿ ಬಿಡು, ತುಂಬಾ ಬುದ್ಧಿವಂತೆ ತರ ಮಾತಾಡ್ತಿದ್ದಾಳೆ. ಏ ಮೈನಾ, ನಿನ್ನ ಲಾ ಪಾಯಿಂಟ್ಸ್ನೆಲ್ಲ ಆ ಮನೆಯವ್ರ ಹತ್ರನೇ ಇಟ್ಕೋ, ನನ್ನ ಹತ್ರ ಹಾಕಕ್ ಬರ್ಬೇಡ. ಸುಮ್ನೆ ಒಂದ್ ಶರ್ಟ್ ತಂದ್ಬಿಟ್ಟು ಒಬ್ರ ಮೇಲೆ ಆಪಾದನೆ ಮಾಡಿದ್ರೆ ಯಾರು ನಂಬಲ್ಲ ಅಂತ ಹೇಳು. ಅದೇನು ಅಂತ ಸರಿಯಾಗಿ ಬಿಡ್ಸ್ ಹೇಳಕ್ ಹೇಳು ಪುಷ್ಪ. ನಿನ್ನೆ ಮಧ್ಯರಾತ್ರಿ ಇದೇ ಟಿ ಶರ್ಟ್ನ ಹಾಕೊಂಡು ಧ್ರುವ ಮತ್ತೆ ಮೈನಾ ಹೊರಗಡೆಯಿಂದ ಮನೆಗ್ ಬಂದ್ರು. ರಾತ್ರಿ ಹೊರಗಡೆ ಹೋಗಿ ಇವರಿಬ್ರು ಮನೆಗ್ ಬಂದ್ರು. ಏನಿತ್ತು ಅಂತ ಕೆಲ್ಸ? ಈ ಟೀ ಶರ್ಟ್ ಅಲ್ಲಿ ಆಗಿರೋ ಮಣ್ಣು ಪೇಂಟು ಎಲ್ಲ ನೋಡ್ತಾ ಇದ್ರೆ ಅಮ್ಮನವ್ರ ಮೂರ್ತಿಗೆ ಮಾಡಿರೋ ಪೇಂಟ್ ತರನೇ ಇಲ್ವಾ? ಇದು ರಾತ್ರಿ ಹಸಿಯಾಗೇ ಇತ್ತು. ದುರ್ಗಾ ಮಾಡಿಟ್ಟಿದ್ದ ಹಸಿ ಮಣ್ಣಿನ ಮೂರ್ತಿನ ಇವರು ಒಡೆದಾಕೆನೆ ಬಂದಿರೋದು. ಆಂಟಿ, ನೀವು ಬರೀ ಒಂದು ಟೀ ಶರ್ಟ್ ಇಟ್ಕೊಂಡು ಇವರಿಬ್ಬರ ಮೇಲೆ ಆಪಾದನೆ ಮಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಅಲ್ಲೇನೋ ಮಾತಾಡ್ತಿದ್ಯಾ, ಇಲ್ಲಿ ಮಾತಾಡು. ಸಾಕ್ಷಿ ಬೇಕಂತ ಕೇಳ್ದಲ್ಲ, ಈಗ ಸಾಕ್ಷಿ ಬಂದ ತಕ್ಷಣ ಪ್ಲೇಟ್ ಚೇಂಜ್ ಆಗ್ತಿದೆ. ಲಿಮಿಟ್ ಮೀರ್ ಮಾತಾಡ್ತಾ ಇದೆಯಾ ತಾಂಡವ್? ನೋಡು, ನೀನ್ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡು. ಸರಿ ಆಯ್ತು, ಸುಮ್ಮನಿರ್ತೀನಿ. ಆದ್ರೆ ಮೂರ್ತಿ ಹೊಡೆದಾಕಿದ್ ಯಾರೇ ಇರ್ಲಿ, ಜೀವ ಸಹಿತ ಉಳ್ಸಲ್ಲ, ಸರಿನಾ? ಧ್ರುವ, ನೀನ್ ಹೇಳು, ಮೂರ್ತಿ ಒಡೆದೋಗೋದಕ್ಕೂ ಈ ಟೀ ಶರ್ಟ್ಗೂ ಏನ್ ಸಂಬಂಧ? ಸರ್, ನೀವೇನ್ ಸರ್ ಅವ್ರ ಮೇಲೇನೆ ಅನುಮಾನ ಬರೋ ತರ ಕೇಳ್ತಿದ್ರಲ್ಲ? ಮೈನಾ, ಪುಷ್ಪ ಕೇಳ್ತಾ ಇರೋದು ಒಳ್ಳೇದಕ್ಕೇನೆ. ನೀನ್ ಸ್ವಲ್ಪ ಸುಮ್ನೆ ಇರು. ಧ್ರುವ, ನೀನ್ ಹೇಳು. ಹೇಳು ಧ್ರುವ. ಸರ್, ನನ್ಗಿದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ನನ್ಗೇನಾಯ್ತು ಅಂತ ಗೊತ್ತಿಲ್ಲ ಸರ್. ಹಾಗಿದ್ರೆ ನಿನ್ನೆ ಮಧ್ಯರಾತ್ರಿ ನೀವಿಬ್ರು ಹೊರಗಡೆ ಹೋಗಿರ್ಲಿಲ್ವಾ? ಹೇಳು ಧ್ರುವ, ನಿನ್ನೆ ರಾತ್ರಿ ಮೂರ್ತಿ ಇದ್ದಿದ್ದ ಜಾಗಕ್ಕೆ ನೀನ್ ಹೋಗಿದ್ಯಾ? ಸರ್, ನಾನು ರಾತ್ರಿ ಹೊರಗಡೆ ಹೋಗಿದ್ದು ಸತ್ಯ ಸರ್. ಅದೆಲ್ಲ ಬೇಡ ಧ್ರುವ, ನೀನು ದೇವಸ್ಥಾನದ ಹತ್ರ ಹೋಗಿದ್ಯೋ ಇಲ್ವೋ? ಹೌದು ಸರ್, ಹೋಗಿದ್ದೆ. ಆದ್ರೆ ನಾನೇ ಅಲ್ಲಿಗೆ ಹೋಗಿರ್ಲಿಲ್ಲ. ಹೋಗೋ ಪರಿಸ್ಥಿತಿ ಬಂತು. ದೇವರ ಮೂರ್ತಿನೇ ಹೊಡೆದಾಕ್ತ್ಯಾ? ನಿನ್ನ ಮಾತ್ರ ಸುಮ್ಮನೆ ಬಿಡ, ನಿನ್ನ ಮಾತ್ರ ಸುಮ್ಮನೆ ಬಿಡ. ಬಿಡಿ ಸರ್, ತಾಂಡವ್ ಬಿಡಿ ಸರ್, ಇವರೇನೋ ದೇವ್ರ ಮೂರ್ತಿನ ಹೊಡೆದಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗೋ ಪರಿಸ್ಥಿತಿ ಬಂದಂದ್ರೆ ನಾಟಕ ಆಡ್ತಿದ್ಯಾ? ನೀನ್ ಹೇಳ್ದಂಗೆ ಇವನೇ ಹೊಡೆದಾಕಿರೋದು, ಇವನೇ ಹೊಡೆದಾಕಿರೋದು. ಸರ್ ಬನ್ನಿ ಸರ್. ಬಿಡಿ ಹೇಯ್, ಹೊಡೆದಾಕಿ ನೀನೆ ಅಂತ ಮೈನೆ ಸತ್ಯ ಹೇಳ್ಬಿಡ್ತಾಳೆ, ನಾಟಕ ಆಡ್ತಿದ್ಯಾ? ಸತ್ಯ ಏನು ಅಂತ ತಿಳ್ಕೊಂಡ್ರೆ ನಿಮಗೆ ಶಾಕ್ ಆಗುತ್ತೆ ಸರ್. ನಿನ್ನೆ ಆಳ್ಗಳನ್ನ ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಿಮ್ ತಾಯಿ ಸರ್. ಅದು ನಿಮಗ್ ಗೊತ್ತಿಲ್ಲದೆ ನನ್ನ ಮೇಲೆ ನೀವು ಕೈ ಮಾಡಕ್ ಬಂದ್ರೆ ತಪ್ಪು ಸರ್. ಏನ್ ತಾಂಡವ್, ಈಗ ಯಾಕೆ ಸುಮ್ಮನೆ ಆಗೋದೆ? ಮಾತಾಡು, ಎಲ್ಲ ಹೋಯ್ತು ನಿನ್ ಕೋಪ? ಈಗ ಮಾತಾಡು ತಾಂಡವ್. ಸುಮ್ಮನೆ ನನ್ನ ಫ್ರೆಂಡನ್ನ ಬ್ಲೇಮ್ ಮಾಡಿದೆ. ಆಗ್ಲೇ ಏನ್ ಹೇಳ್ದೆ? ಇದ್ರ ಹಿಂದೆ ಯಾರಿದ್ದಾರೆ ಅವ್ರನ್ನ ಸಾಯಿಸ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಯಾರು ನಾವು ಸಾಯಿಸ್ತೀಯಾ? ಮಾತಾಡು, ಯಾಕೆ ಸುಮ್ಮನಾದೆ? ಮಾತಾಡು ತಾಂಡವ್. ಕೇಳಿ ತಾಂಡವ್, ಈಗ
ಈಗ ಹೊಡಿ ನೋಡೋಣ. ಪುಷ್ಪ ಸತ್ಯ ಗೊತ್ತಾಯ್ತು ತಾನೇ, ಈಗ ಹೊಡಿ. ಅಮ್ಮನೇ ಇರೋದು. ಈಗ ಮಾತಾಡು. ಹೇಳ್ತಾ ಇದ್ದೀನಿ. ಏನ್ ಮಾಡ್ತಾರೆ? ಮಾತ್ ಕೇಳಿ, ಬಿಡಿ ಬಿಡಿ. ಏನ್ ಮಾಡ್ತೀಯ? ದೇವ್ರೆ ಯಾಕೋ 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 ನನ್ನ ಮುಂದೆ ಮಕ್ಕಳ ತರ ಸ್ನೇಹಿತರ ತರ ಇದ್ರಲ್ಲ, ಯಾಕೋ ಈಗ ಹೊಡೆದಾಡ್ತಾ ಇದ್ದೀರಾ? ದೊಡ್ಡ ಮನುಷ್ಯರು, ದೊಡ್ಡ ಕುಟುಂಬ, ಈ ಊರ್ ಜನದ ಮುಂದೆ ಈ ಮನೆ ನಡುವಲ್ಲಿ ಈ ತರ ಕಿತ್ತಾಡ್ತಾ ಇದ್ರೆ ನೋಡಕ್ ಚೆನ್ನಾಗಿರುತ್ತಾ? ಮನಸ್ಸೇ ನೋವಾಗುತ್ತಲ್ರು. ಈ ಸ್ನೇಹದಲ್ಲಿ ಉಳಿ ಹಿಡಿದ್ ಯಾರು ಯಾರು? ಸುಮ್ನೆ ಇರ್ರಪ್ಪ. ಏ ಇಂದ್ರ, ಇರೋ ಒಂದ್ ನಿಮಿಷ. ಏ ಧ್ರುವ, ನೀನ್ ಬಾರಿ ದೊಡ್ಡ ಮನುಷ್ಯ. ನಿನ್ನನ್ ಹೊಡ್ಸಕ್ಕೆ ನನ್ನ ಆಳ್ಗಳನ್ನ ಕಳ್ಸದ್ನಾ? ಧ್ರುವ ಅದೇನು ಅಂತ ಸರಿಯಾಗಿ ಹೇಳು, ಎಲ್ರಿಗೂ ಅರ್ಥ ಆಗ್ಲಿ. ಏ ಧ್ರುವ, ಹೇಳೋ, ನಿನ್ನೆ ನೀನ್ ದೇವಸ್ಥಾನಕ್ಕೆ ಹೋಗಿದ್ದ? ಹೇಳೋ. ಸರ್, ಹೇಳ್ತಿದೀವಲ್ವಾ ಸರ್, ನಂಗೆ ಹೊಟ್ಟೆ ನೋವು ಬಂದಿತ್ತು, ವೈದ್ಯರ ಹತ್ರ ಹೋಗಿದ್ವಿ. ಹೌದು ಸರ್, ನಾವಿಬ್ರು ವೈದ್ಯರ ಹತ್ರ ಹೋಗಿ ವಾಪಸ್ ಬರ್ಬೇಕಾದ್ರೆ ಒಂದಷ್ಟು ರೌಡಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ಸೂಪರ್, ಸಕ್ಕದ ಕತೆ ಹೇಳ್ತಿದ್ಯೋ. ನೀನ್ ತಪ್ಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಅಮ್ಮನ ಮೇಲೆ ತಾಕ್ತಿದ್ಯಾ? ಲವ್, ಇಂಥ ಕತೆಗಳೆಲ್ಲ ಇಲ್ಲಿ ನಿಂತಿದ್ದಾನಲ್ವಾ ನಿಮ್ ಓನರು, ಅವನ ಹತ್ರ ಹೇಳ್ಕೊ, ನಮ್ಮ ಹತ್ರ ಬೇಡ. ತಾಂಡವ್ ಸರ್, ಇಲ್ಲಿ ಏನ್ ನಡೀತು ಅಂತ ತಿಳ್ಕೊಳ್ದೆ ಮಾತಾಡ್ತಿರೋದು ನೀವು. ಆ ಕಡೆ ತಾಳ್ಮೆಯಿಂದ ಇವಾಗ ಏನ್ ಮಾಡ್ಬೋದು ಅಂತ ಮಾತಾಡ್ತಿರೋದು ಪುಷ್ಪಕ್ ಸರ್. ಅವ್ರ ಬಗ್ಗೆ ಎಲ್ಲ ಚೀಪಾಗಿ ಮಾತಾಡ್ಬೇಡಿ. ಏನ್ ಮಾಡ್ತ್ಯಾ? ಏನೋ ಮಾಡ್ತ್ಯಾ? ಹಾ? ಏನ್ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ಸರ್ ಸುಮ್ಮನೆ ತಾಂಡವ್, ನಿಲ್ಲಿಸ್ರಪ್ಪ. ದೊಡ್ಡವ್ರು ನೀವೇ ಹಿಂಗ್ ಜಗಳ ಮಾಡಿದ್ರೆ ಊರ್ ಜನರ ಮುಂದೆ ಅವಮಾನ ಆಗುತ್ತೆ. ಈ ವಿಷಯ ಇಲ್ಲಿಗೆ ಡಿಸೈಡ್ ಆಗ್ಲಿ. ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ. ಗೌಡ್ರೆ, ಪಂಚಾಯ್ತಿ ಸೇರ್ಸಿ ತೀರ್ಮಾನ ಆಗ್ಲಿ. ಸರಿ, ಹಾಗಿದ್ರೆ ಪಂಚಾಯ್ತಿ ಸೇರ್ಸಿ, ನಾವು ನೋಡೇ ಬಿಡ್ತೀವಿ. ಈಗ ನಾನು ದಿವ್ಯ ಅವ್ರ ಹೆಸರು ಹೇಳಿದ್ರೆ ಖಂಡಿತ ಕತೆ ಕಟ್ತಾ ಇದ್ದೀನಿ ಅಂತ ಮತ್ತೆ ಜಗಳ ಆಗತ್ತೆ. ಇವರಿಬ್ರು ಮಧ್ಯೆ ಬಿರುಕು ಮೂಡುತ್ತೆ ಅನ್ನೋ ಕಾರಣಕ್ಕೆ ನಾನು ಮುಚ್ಚಿಟ್ಟೆ. ಮತ್ತೆ ಪುಷ್ಪಕ್ ಸರ್ಗೂ ತಾಂಡವ್ ಸರ್ಗೂ ಜಗಳ ಆಗೋ ಥರನೇ ಆಗೋಯ್ತಲ್ಲ. ಛೇ. ಧ್ರುವೋರೆ, ನೀವು ಬನ್ನಿ ಧ್ರುವೋರೆ. ಪಂಚಾಯತಿಗೆ ಸೇರಿಸಿ ಹೀಗೆ ಸುಮ್ಮನೆ ಕೂತಿದ್ರೆ ಏನ್ ಪ್ರಯೋಜನ? ಸಂಬಂಧ ಇಲ್ದೇ ಇರೋರ್ನ ಕರ್ಕೊಂಬಂದ್ರೆ ಹಬ್ಬ ಹೇಗ್ ನೆಮ್ಮದಿಯಿಂದ ಆಗತ್ತೆ? ಬಂದಾಗಿಂದ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾನೆ ಇದ್ದಾವೆ.